ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳನ್ನ ಕೋರ್ಟ್ ಮುಂದೆ ಹಾಜರುಪಡಿಸುವುದಕ್ಕೆ ಎಲ್ಲಾ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಬೌರಿಂಗ್ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗುತ್ತೆ. ಆರೋಪಿಗಳನ್ನ ಬೌರಿಂಗ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಅಲ್ಲಿ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಲಾಗುತ್ತೆ. ಅನ್ನಪೂರ್ಣೇಶ್ವರಿ ಠಾಣೆಯಿಂದ ಆಸ್ಪತ್ರೆಗೆ ಕರೆದೊಯ್ಯೋದಕ್ಕೆ ಎಲ್ಲ ತಯಾರಿಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ದರ್ಶನ್ ಅಂಡ್ ಗ್ಯಾಂಗ್ ಆರೋಪಿಗಳೇನಿದ್ದಾರೆ A1, A2, A3 ಸೇರಿದಂತೆ ಒಟ್ಟು ಎಲ್ಲ ಆರೋಪಿಗಳನ್ನು ಕೂಡ ಇವತ್ತು ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲಾಗುತ್ತೆ. ಮೆಡಿಕಲ್ ಟೆಸ್ಟ್ ಬಳಿಕ ಬೌರಿಂಗ್ ಆಸ್ಪತ್ರೆಯಿಂದ ಕರ್ಕೊಂಡು ಹೋಗ್ತಾರೆ. ನ್ಯಾಯಾಧೀಶರ ಎದುರು ಹಾಜರುಪಡಿಸಲಾಗುತ್ತೆ. ಆರೋಪಿಗಳಿಗೆ ವೈದ್ಯಕೀಯ ಪರೀಕ್ಷೆಯನ್ನ ಮಾಡಿಸಿದ ಬಳಿಕ ನ್ಯಾಯಾಲಯದಲ್ಲಿ ಹಾಜರುಪಡಿಸಲಾಗುತ್ತೆ. ಕಸ್ಟಡಿ ಅಂತ್ಯ ಆಗುವ ಹಿನ್ನೆಲೆ ಏನ್ ಮಾಡೋದು ನೆಕ್ಸ್ಟ್ ಅಂತ ಈಗಾಗಲೇ ಅನೇಕ ಸಾಕ್ಷ್ಯಗಳನ್ನು ಕೂಡ ಕಲೆ ಹಾಕಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಪರವಾಗಿ ವಕೀಲರು ವಾದ ಮಾಡ್ತಾರೆ. ಅದೇ ರೀತಿಯಾಗಿ ಆರೋಪಿಗಳ ಪರವಾಗಿ ಕೂಡ ವಕೀಲರು ವಾದ ಮಾಡ್ತಾರೆ. ಆ ಸಂದರ್ಭದಲ್ಲಿ ನ್ಯಾಯಾಧೀಶರು ಏನ್ ತೀರ್ಮಾನವನ್ನ ತೆಗೆದುಕೊಳ್ತಾರೆ ಅಂತ ಇವತ್ತು ನಡೆಯುವಂತ ವಿಚಾರಣೆ ಏನಿದೆ, ಈಗಾಗಲೇ ಕಸ್ಟಡಿ ಏನಿದೆ ಅಂತ್ಯವಾಗ್ತಾ ಇದೆ. ನಾಳೆ ಕೋರ್ಟ್ ರಜೆ ಇರೋದ್ರಿಂದ ಇವತ್ತು ಕೋರ್ಟ್ಗೆ ಹಾಜರುಪಡಿಸಲಾಗ್ತಾ ಇದೆ. ಕೋರ್ಟ್ನಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಆಗ್ತಾ ಹೋಗುತ್ತೆ. ಈಗಾಗಲೇ ಸಾಕ್ಷಿಗಳನ್ನ ಕೂಡ ಕಲೆ ಹಾಕಿದ್ದಾರೆ. ಕಾರ್ ಇರ್ಬೋದು, ರಕ್ತದ ಕಲೆಗಳಿರ್ಬೋದು, ಮೃತದೇಹದ ಮೇಲೆ ಇದ್ದಂಥ ರಕ್ತ ಇರ್ಬೋದು, ಹೀಗೆ ಬ್ಲಡ್ ಸ್ಯಾಂಪಲ್ಗಳನ್ನು ಕೂಡ FSLಗೆ ಕಳುಹಿಸಿಕೊಡಲಾಗಿದೆ. ಅಲ್ಲಿ ಏನು ರಿಪೋರ್ಟ್ ಬರುತ್ತೆ, ಎಲ್ಲ ರಕ್ತದ ಕಲೆಗಳು ಕೂಡ ರೇಣುಕಾಸ್ವಾಮಿಯದ್ದೇನಾ ಅನ್ನುವಂಥದ್ದು ಕೂಡ ಮ್ಯಾಚ್ ಆಯಿತು ಅಂದರೆ ಅಲ್ಲಿ ಪ್ರಬಲ ಸಾಕ್ಷಿ ಸಿಕ್ಕಂತಾಗುತ್ತೆ. ಆ ವೆಪನ್ಗಳು, ಆಯುಧಗಳೇನಿದ್ದಾವೆ, ರೀಪೀಸ್ ಇರ್ಬೋದು, ಬೆಲ್ಟ್ ಇರ್ಬೋದು, ದೊಣ್ಣೆ, ಹೀಗೆ ಅನೇಕ ವಸ್ತುಗಳನ್ನು ಬಳಸಿ ಹತ್ಯೆ ಮಾಡಲಾಗಿತ್ತಲ್ಲ, ಆ ವಸ್ತುಗಳ ಮೇಲೆ ಇದ್ದಂಥ ಬ್ಲಡ್ ಮತ್ತೆ ರೇಣುಕಾಸ್ವಾಮಿ ಮೃತದೇಹದ ಮೇಲೆ ಇದ್ದಂಥ ಬ್ಲಡ್ ಎರಡೂ ಕೂಡ ಮ್ಯಾಚ್ ಆಯಿತು ಅಂದರೆ ಆರೋಪಿಗಳಿಗೆ ಸಂಕಷ್ಟ ತಪ್ಪಿದ್ದಲ್ಲ. ಈಗಾಗಲೇ ಸಾಕ್ಷ್ಯಗಳನ್ನು ಕಲೆ ಹಾಕಿರುವಂಥ ಪೊಲೀಸರು ಈಗಾಗಲೇ ಸರ್ಕಾರದ ಪರವಾಗಿ ಈ ಕೇಸ್ಗೆ ಸಂಬಂಧಪಟ್ಟಂತೆ ವಕೀಲರು ವಾದ ಮಾಡುವಂಥ ಸಂದರ್ಭದಲ್ಲಿ ಎಲ್ಲ ಸಾಕ್ಷ್ಯಗಳನ್ನು ಇಟ್ಕೊಂಡು ವಾದ ಮಾಡ್ತಾರೆ. ಕಸ್ಟಡಿ ಕೊಡ್ತಾರಾ, ಕೊಟ್ಟರು ಎಷ್ಟು ದಿನ ಕೊಡ್ತಾರೆ, ಹೇಗೆ ವಿಚಾರಣೆ, ಇದೆಲ್ಲದ್ರ ಬಗ್ಗೆ ಕೂಡ, ಅಥವಾ ಪರಪ್ಪನ ಅಗ್ರಹಾರ ಸೇರ್ತಾರಾ, ಜುಡಿಷಿಯಲ್ ಕಸ್ಟಡಿ ಕೊಡಲಾಗುತ್ತಾ ಅಥವಾ ಪೊಲೀಸ್ ಕಸ್ಟಡಿಗೆ ಕೊಟ್ಟು ತನಿಖೆ ಮಾಡೋದಕ್ಕೆ ಅಂತ ಮತ್ತಷ್ಟು ಕಾಲಾವಕಾಶವನ್ನು ಕೊಡ್ತಾರಾ, ಹೀಗೆಲ್ಲ ಒಂದಷ್ಟು ಸಹಜವಾಗಿ ಪ್ರಶ್ನೆಗಳಿದ್ದೇ ಇದ್ದಾವೆ. ಇವತ್ತು ನ್ಯಾಯಾಲಯದ ಎದುರು ಹಾಜರುಪಡಿಸ್ತಾರೆ. ಮೆಡಿಕಲ್ ಟೆಸ್ಟಿಂಗ್ಗೆ ಅಂತ ಈಗಾಗಲೇ ಬೌರಿಂಗ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗೋದಕ್ಕೆ ಅಂತ ಅನ್ನಪೂರ್ಣೇಶ್ವರಿ ಠಾಣೆಯಿಂದ ಕರೆದುಕೊಂಡು ಹೋಗೋದಕ್ಕೆ ಒಂದಷ್ಟು ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಎಲ್ಲ ಆರೋಪಿಗಳನ್ನು ಇವತ್ತು ಬೌರಿಂಗ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಲಾಗುತ್ತೆ. ಆ ಮೆಡಿಕಲ್ ಟೆಸ್ಟ್ ನ ಬಳಿಕ ನ್ಯಾಯಾಧೀಶರ ಎದುರು ಹಾಜರುಪಡಿಸ್ತಾರೆ. ನ್ಯಾಯಾಧೀಶರ ಎದುರುಗಡೆ ಆರೋಪಿಗಳ ಪರವಾಗಿರುವಂತಹ ವಕೀಲರು ವಾದ ಮಾಡ್ತಾರೆ. ಅದೇ ರೀತಿಯಾಗಿ ಆ ವಕೀಲರ ವಾದಕ್ಕೆ ಪ್ರತಿಯಾಗಿ ಸರ್ಕಾರದ ಪರವಾಗಿರುವಂತಹ SP ವಕೀಲರು ಕೂಡ ವಾದವನ್ನ ಮಾಡ್ತಾ ಹೋಗ್ತಾರೆ. ಯಾವ ರೀತಿಯಾಗಿ ವಾದ ಪ್ರತಿವಾದ ಇರುತ್ತೆ ಅನ್ನೋದು ಕೂಡ ಕುತೂಹಲನೇ. ಯಾಕೆಂದ್ರೆ ಇವತ್ತಿನ ಈ ಒಂದು ವಾದ ಪ್ರತಿವಾದದಲ್ಲಿ ಏನೆಲ್ಲ ನಡೆಯುತ್ತೆ, ಕಸ್ಟಡಿ ಕೊಡ್ತಾರಾ, ಈಗಾಗಲೇ ಕಸ್ಟಡಿಗೆ ತೆಗೆದುಕೊಂಡಂತ ಸಂದರ್ಭದಲ್ಲಿ ಅನೇಕ ಸಾಕ್ಷಿಗಳನ್ನ ಸಂಗ್ರಹ ಮಾಡಿದ್ದಾರಲ್ಲ, ಇನ್ನು ನಮಗೆ ಸಾಕ್ಷಿ ಸಂಗ್ರಹ ಮಾಡೋದಕ್ಕೆ ಕಾಲಾವಕಾಶ ಬೇಕು ಅಂತ ಕೇಳಬಹುದು. ಯಾಕೆಂದ್ರೆ ಈಗ ಸಂಗ್ರಹ ಆಗಿರುವಂತ ಸಾಕ್ಷಿಗಳನ್ನ FSLಗೆ ಕಳುಹಿಸಿಕೊಡಲಾಗಿದೆ. FSL ನಿಂದ ವರದಿ ಕೂಡ ಬರಬೇಕಾಗಿದೆ. ಆ ವರದಿ ನಮ್ಮ ಕೈ ಸೇರಬೇಕು. ಅದಾದ ಬಳಿಕ ಇನ್ನಷ್ಟು ತನಿಖೆ ನಡೆಸಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಸರ್ಕಾರದ ಪರವಾಗಿ ವಕೀಲರು ವಾದವನ್ನ ಮಾಡುವಂತ ಸಾಧ್ಯತೆ ಇದೆ. ಅಥವಾ ಬೇಡ, ಪರಪ್ಪನ ಅಗ್ರಹಾರಕ್ಕೆ ಜೇಸಿಗೆ ಕೊಡೋಣ ಅಂತ ಕೂಡ ನ್ಯಾಯಾಧೀಶರು ತೀರ್ಮಾನವನ್ನ ತೆಗೆದುಕೊಳ್ಬಹುದು. ಹಾಗಾಗಿ ಇವತ್ತಿನ ವಿಚಾರಣೆ ಏನಿದೆ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಸದ್ಯಕ್ಕೆ ಈಗ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಿಂದ ಬೌರಿಂಗ್ ಆಸ್ಪತ್ರೆಗೆ ಮೆಡಿಕಲ್ ಟೆಸ್ಟ್ಗೆ ಅಂತ ಆರೋಪಿಗಳನ್ನ ಕರೆದುಕೊಂಡು ಹೋಗೋದಕ್ಕೆ ಪೊಲೀಸರು ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಎಲ್ಲ ಆರೋಪಿಗಳನ್ನ ಕೂಡ ಬೌರಿಂಗ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಟೆಸ್ಟ್ ಮಾಡಲಾಗುತ್ತೆ. ಏನಾದರೂ ಸಮಸ್ಯೆ ಇದೆಯಾ, ಆರೋಗ್ಯದಲ್ಲಿ ಏರುಪೇರು ಆಗಿದೆಯಾ, ತನಿಖಾ ಸಂದರ್ಭದಲ್ಲಿ ಎಲ್ಲ ಮೆಡಿಕಲ್ ಟೆಸ್ಟ್ ಆದ ಬಳಿಕ ನ್ಯಾಯಾಧೀಶರ ಎದುರು ಹಾಜರುಪಡಿಸ್ತಾರೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್. ಈಗಾಗಲೇ ಆರೋಪಿಗಳ ವಿರುದ್ಧ ಒಂದಷ್ಟು ಸಾಕ್ಷ್ಯಾಧಾರಗಳು ಸಿಕ್ಕಿದ್ದಾವೆ. ಅದರ ಬೆನ್ನಲ್ಲೇ ಈ ಒಂದು ಪೊಲೀಸ್ ಕಸ್ಟಡಿ ಕೂಡ ಅಂತ್ಯವಾಗ್ತಾ ಇದೆ. ನಾಳೆ ಕೋರ್ಟ್ ರಜೆ ಕೂಡ ಇರೋದ್ರಿಂದ ಇವತ್ತು ಕೋರ್ಟ್ಗೆ ಹಾಜರುಪಡಿಸೋದಕ್ಕೆ ಅಂತ ಬೌರಿಂಗ್ ಆಸ್ಪತ್ರೆಗೆ ಕರೆದೊಯ್ಯಲಾಗ್ತಾ ಇದೆ. ಎಷ್ಟೊತ್ತಿಗೆ ಕರ್ಕೊಂಡು ಹೋಗ್ತಾರೆ, ಏನೆಲ್ಲ ಟೆಸ್ಟಿಂಗ್ ಆಗುತ್ತೆ, ಅದಾದ ಬಳಿಕ ನ್ಯಾಯಾಧೀಶರು ಇವತ್ತು ಏನು
ತೀರ್ಮಾನ ಕೊಡ್ಬೋದು ಅನ್ನೋದನ್ನ ನಾವು ಹೇಳದೇ ಇದ್ರು ಕೂಡ ಸಾಕ್ಷ್ಯಾಧಾರಗಳನ್ನ ಇಟ್ಕೊಂಡು ಏನೆಲ್ಲ ವಾದ ಮಾಡ್ಬೋದು ಸರ್ಕಾರದ ಪರವಾಗಿ ವಕೀಲರು ಅಂತ. ಖಂಡಿತ ಸೌಖ್ಯ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಈಗಾಗಲೇ ಪೊಲೀಸರು ಸಾಕಷ್ಟು ಆರೋಪಿಗಳನ್ನ ಬಂಧಿಸಿ ವಿಚಾರಣೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ಈಗಾಗಲೇ ಅಂದ್ರೆ ಆರಂಭದಲ್ಲಿ ಬಂಧಿಸಿರುವಂತಹ 13 ಜನ ಆರೋಪಿಗಳನ್ನ ಇವತ್ತು ಕೋರ್ಟ್ಗೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಿಕ್ಕಿದ್ದಾರೆ. ಅದರ ಪೂರ್ವವಾಗಿ ಅಂದ್ರೆ ಮೆಡಿಕಲ್ ಚೆಕಪ್ ಅನ್ನು ಕೂಡ ಇವತ್ತು ಮಾಡ್ಲಿಕ್ಕಿದ್ದಾರೆ. ಈಗಾಗಲೇ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಯಿಂದ ಆರೋಪಿಗಳನ್ನ ಕರೆದೊಯ್ಯೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿರುವಂತದ್ದು. ನೇರವಾಗಿ ಬೌರಿಂಗ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಅಲ್ಲಿ ಜನರಲ್ ಚೆಕಪ್ ಗಳನ್ನ ಆರೋಪಿಗಳಿಗೆ ಮಾಡ್ಲಾಗತ್ತೆ. 13 ಜನರನ್ನು ಕೂಡ ನಂತರದಲ್ಲಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಅಲ್ಲಿ ವಿಚಾರಣೆಯನ್ನು ಕೂಡ ಮಾಡ್ಲಿಕ್ಕಿದ್ದಾರೆ. ಅಂದ್ರೆ ಬಹುತೇಕವಾಗಿ ಈಗಾಗಲೇ ಸಾಕಷ್ಟು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಯನ್ನ ಮತ್ತು ವಿಚಾರಣೆ ಸಂದರ್ಭದಲ್ಲಿ ಪೊಲೀಸರು ಪಡ್ಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಸಾಕ್ಷ್ಯಗಳು ಕೂಡ ದೊರಕಿದೆ. ಅದೆಲ್ಲವನ್ನು ಕೂಡ ಮುಂದಿಟ್ಟುಕೊಂಡು ಪೊಲೀಸರು ಇವತ್ತು ಅಂದ್ರೆ ಆರೋಪಿಗಳನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ. ಬಹುತೇಕವಾಗಿ ಕಸ್ಟಡಿ ಕೇಳುವಂತ ಸಾಧ್ಯತೆಗಳು ತೀರಾ ಕಡಿಮೆ. ಈಗಾಗಲೇ ಇನ್ನೂ 2 ದಿನಗಳು ಕೂಡ ಈಗ ಅವಧಿ ಇತ್ತು. ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿರುವಂತದನ್ನ ಗಮನಿಸಿದ್ರೆ ಈ ಆರೋಪಿಗಳನ್ನ ಪುನಃ ಮತ್ತೆ ಕಸ್ಟಡಿಗೆ ಕೇಳುವಂತ ಸಾಧ್ಯತೆಗಳು ತೀರಾ ಕಡಿಮೆ ಇದೆ. ಈಗಾಗಲೇ ನ್ಯಾಯಾಂಗ ಬಂಧನಕ್ಕೆ ಅಂದ್ರೆ ಪೊಲೀಸರು ಮನವಿಯನ್ನ ಮಾಡಬಹುದು. ಯಾಕಂದ್ರೆ ಈಗಾಗಲೇ ಸಾಕಷ್ಟು ಎವಿಡೆನ್ಸ್ ಗಳನ್ನು ಕೂಡ ಕಲೆ ಹಾಕಿರುವಂತದ್ದು, ಸಾಕಷ್ಟು ವಿಚಾರಗಳನ್ನು ಕೂಡ ಪೊಲೀಸರು ಅಂದ್ರೆ ಆರೋಪಿಗಳಿಂದ ಬಾಯ್ಬಿಡಿಸಿರುವಂತದ್ದು. ಅಂದ್ರೆ ಈ ಒಂದು ಕೊಲೆ ಕೃತ್ಯ ನಡೆಸುವಂತ ಸಂದರ್ಭದಲ್ಲಿ ಯಾವ್ಯಾವ ರೀತಿಯಾಗಿ ಪ್ಲಾನ್ ಗಳನ್ನ ಮಾಡಲಾಗಿತ್ತು, ಜೊತೆಗೆ ಆರೋಪಿಗಳ ಪಾತ್ರಗಳೇನು, ಪ್ರತಿಯೊಬ್ಬರದು ಈ ಒಂದು ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಆರೋಪಿಗಳು ಬಂಧಿಸಿರುವಂತ ಆರೋಪಿಗಳಲ್ಲಿ ಯಾರ್ಯಾರ ಪಾತ್ರ ಎಂತದ್ದು ಅದನ್ನು ಕೂಡ ಈಗಾಗಲೇ ಪೊಲೀಸರು ಸಿದ್ಧತೆಯನ್ನ ಮಾಡ್ಕೊಂಡು ಅದನ್ನ ಸಂಬಂಧಪಟ್ಟಂಗೆ ಪಟ್ಟಿಯನ್ನು ಕೂಡ ಮಾಡಿರುವಂತದ್ದು. A1 ಆರೋಪಿ ಪವಿತ್ರ ಗೌಡ ಇರ್ಬೋದು, A2 ಆರೋಪಿ ದರ್ಶನ್ ಇರ್ಬೋದು, ಇವರೆಲ್ಲರಿಗೂ ಸಂಬಂಧಪಟ್ಟಂತೆ ಏನು ಅವರ ಹೇಳಿಕೆಗಳಿರ್ಬೋದು, ಜೊತೆಗೆ ಕೃತ್ಯ ನಡೆದಂತ ಸಂದರ್ಭದಲ್ಲಿ ಅವರ ಪಾತ್ರಗಳೇನಾಗಿತ್ತು ಈ ಒಂದು ಕೊಲೆ ಕೇಸ್ನಲ್ಲಿ, ಜೊತೆಗೆ ಈ ಒಂದು ಸ್ಥಳ ಮಹಾಜರು ಸಂದರ್ಭದಲ್ಲಿ ಅವರು ಹೇಳಿದಂತ ಹೇಳಿಕೆಗಳು ಮತ್ತು ಸಿಕ್ಕಂತ ಸಾಕ್ಷ್ಯಗಳು ಎಲ್ಲವನ್ನೂ ಕೂಡ ಇಟ್ಟುಕೊಂಡು ಇವತ್ತು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಿಕ್ಕಿದೆ. ಅದರ ಪೂರ್ವಭಾವಿಯಾಗಿ ಈಗ ಎಲ್ಲ 13 ಜನ ಆರೋಪಿಗಳನ್ನು ಕೂಡ ಬೌರಿಂಗ್ ಆಸ್ಪತ್ರೆಗೆ ಮೆಡಿಕಲ್ ಚೆಕಪ್ ಗಾಗಿ ಕರೆದೊಯ್ಯಲಾಗುತ್ತೆ. ಅಲ್ಲಿ ಜನರಲ್ ಚೆಕಪ್ ಗಳನ್ನ ಮಾಡಲಾಗುತ್ತೆ. ಎಲ್ಲ ಆರೋಪಿಗಳಿಗೂ ಕೂಡ ಜನರಲ್ ಚೆಕಪ್ ಅನ್ನ ಮಾಡಲಾಗುತ್ತೆ. BP ಇರ್ಬೋದು, ಶುಗರ್ ಇರ್ಬೋದು, ಬ್ಲಡ್ ಟೆಸ್ಟ್ ಇರ್ಬೋದು, ಈ ರೀತಿಯ ಜನರಲ್ ಚೆಕಪ್ ಗಳನ್ನ ಮಾಡಲಾಗುತ್ತೆ. ಅಗತ್ಯ ಇದ್ದಲ್ಲಿ ECG ಅನ್ನು ಕೂಡ ಕೆಲ ಆರೋಪಿಗಳಿಗೆ ಮಾಡಲಾಗತ್ತೆ. ಅದಾದ ನಂತರದಲ್ಲಿ ಅಂದ್ರೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಇವ್ರಿಗೆ ಅಂದ್ರೆ ವಿಚಾರಣೆಯು ಕೂಡ ಇವತ್ತು ನಡೆದಿಕ್ಕಿರುವಂತದ್ದು. ಸೌಖ್ಯ. ಕಾರ್ತಿಕ್, ಈಗ ನೀವು ಅದೇ ಜಾಗದಲ್ಲಿ ಇದ್ದೀರಾ, ಅಲ್ಲಿಂದ ಎಷ್ಟೊತ್ತಿಗೆ ಕರ್ಕೊಂಡು ಹೋಗ್ಲಾಗುತ್ತೆ, ಮತ್ತೆ ಈ ಮೆಡಿಕಲ್ ಪ್ರೊಸೀಜರ್ ಅಂತ ಬಂದಾಗ ಎಷ್ಟು ಸಮಯಾವಕಾಶ ಬೇಕಾಗುತ್ತೆ ಅಂತ? ಸೌಖ್ಯ, ಇನ್ನೇನು ಪೊಲೀಸರು ಅನ್ನಪೂರ್ಣೇಶ್ವರಿ ಠಾಣೆಯ ಪೊಲೀಸರು ಆರೋಪಿಗಳನ್ನ ಕರೆದೊಯ್ಯೋದಕ್ಕೆ ಈಗಾಗಲೇ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿರುವಂತದ್ದು. ಇನ್ನು ಕೆಲವೇ ಕ್ಷಣಗಳಲ್ಲಿ ಆರೋಪಿಗಳನ್ನ ನೇರವಾಗಿ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಯಿಂದ ಬೌರಿಂಗ್ ಆಸ್ಪತ್ರೆಗೆ ಕರೆದೊಯ್ಯಲಾಗುತ್ತೆ. ಅಲ್ಲೂ ಕೂಡ ಈಗಾಗಲೇ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿರುವಂತ ಬೌರಿಂಗ್ ಆಸ್ಪತ್ರೆಯಲ್ಲಿಯೂ ಕೂಡ ವೈದ್ಯರು ಈಗಾಗಲೇ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. 13 ಜನ ಆರೋಪಿಗಳಿಗೂ ಕೂಡ ಟೆಸ್ಟ್ ಅನ್ನ ಮಾಡೋದಕ್ಕೆ ಸಿದ್ಧತೆಯನ್ನ ಈಗಾಗಲೇ ಮಾಡ್ಕೊಂಡಿರುವಂತದ್ದು. ಬಹುತೇಕವಾಗಿ ಇನ್ನೂ ಕೆಲವೊಂದು 5-10 ನಿಮಿಷದ ಒಳಗಾಗಿ ಆರೋಪಿಗಳನ್ನ ಈ ಒಂದು ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಯಿಂದ ನೇರವಾಗಿ ಬೌರಿಂಗ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಗುತ್ತೆ. ಅಲ್ಲಿ ಒಂದು 10 ರಿಂದ 15 ನಿಮಿಷ ಅಂದ್ರೆ ಸರಿಸುಮಾರು 4 ಗಂಟೆ ಅಥವಾ 4:30 ಸಮಯಕ್ಕೆ ಕೋರ್ಟ್ಗೆ ಹಾಜರುಪಡಿಸುವಂತ ಸಾಧ್ಯತೆಯು ಹೆಚ್ಚಾಗಿರುವಂತದ್ದು. ಸೌಖ್ಯ. ಥ್ಯಾಂಕ್ ಯು ಕಾರ್ತಿಕ್ ಡೀಟೇಲ್ಸ್ಗೆ. ಈಗಾಗಲೇ ಆರೋಪಿಗಳನ್ನ ಬೌರಿಂಗ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗೋದಕ್ಕೆ ಅಂತ ಒಂದಷ್ಟು ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಈ ಸಂದರ್ಭದಲ್ಲಿ ಅಂದ್ರೆ ಬೌರಿಂಗ್ ಆಸ್ಪತ್ರೆಗೆ ಕರೆದುಕೊಂಡು ಹೋದಂತ ಸಂದರ್ಭದಲ್ಲಿ ಇವರಿಗೆ ಟೆಸ್ಟ್ ಮಾಡುವಂತ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಯಾವುದೇ ರೀತಿಯ ತೊಂದರೆ ಆಗದೆ ಇರೋ ರೀತಿಯಾಗಿ ಪೊಲೀಸರು ನೋಡ್ಕೊಂಡ್ರೆ ಸಾಕು. ಯಾಕಂದ್ರೆ ಅವತ್ತಿನ ಸಂದರ್ಭದಲ್ಲಿ ಹೇಗಾಯ್ತು ಅಂತ ನೀವು ನೋಡಿದ್ದೀರಾ. ಕೆಲ ಆರೋಪಿಗಳನ್ನ ಟೆಸ್ಟಿಂಗ್ಗೆ ಅಂತ ಕರ್ಕೊಂಡು ಬಂದಂತ ಸಂದರ್ಭದಲ್ಲಿ ಸಾರ್ವಜನಿಕರು ಒಳಗೆ ಹೋಗೋದಕ್ಕಾಗಲ್ಲ. ಆ ರೀತಿಯ ಸಂದರ್ಭ ವಾತಾವರಣ ಇವತ್ತು ಸೃಷ್ಟಿ ಆಗದೆ ಇರಲಿ ಅನ್ನುವಂಥದ್ದು. ಈಗಾಗಲೇ ಆರೋಪಿಗಳ ವಿರುದ್ಧ ಪ್ರಬಲವಾಗಿ ಸಾಕ್ಷಿಗಳು ಸಿಕ್ಕಿರೋದ್ರಿಂದ ಇವತ್ತು ನಡೆಯುವಂತಹ ವಿಚಾರಣೆ ಏನಿದೆ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಯಾಕೆಂದ್ರೆ ಪರಪ್ಪನ ಅಗ್ರಹಾರಕ್ಕೆ ಹೋಗ್ತಾರಾ ಅಥವಾ ಮತ್ತೆ ಕಸ್ಟಡಿ ಕೊಡಲಾಗುತ್ತಾ ಅನ್ನುವಂತಹ 2 ಪ್ರಶ್ನೆಗಳಿದ್ದಾವೆ. ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ವಿಚಾರಣೆ ಶುರುವಾದ ಬಳಿಕ ಗೊತ್ತಾಗ್ತಾ ಹೋಗುತ್ತೆ. ಹೇಗೆ ಆರೋಪಿಗಳ ಪರವಾಗಿರುವಂತಹ ವಕೀಲರು ವಾದ ಮಂಡನೆ ಮಾಡ್ತಾರೆ, ಅದೇ ರೀತಿಯಾಗಿ ಸರ್ಕಾರ ಪರವಾಗಿರುವಂತಹ ವಕೀಲರು ಏನು ವಾದ ಮಾಡ್ತಾರೆ, ಏನು ಎವಿಡೆನ್ಸ್ ನ ಇಟ್ಕೊಂಡು ವಾದ ಮಂಡನೆ ಮಾಡ್ತಾರೆ ಅನ್ನೋದೇ ಇದೆ ಈಗ ಸದ್ಯಕ್ಕೆ ಇರುವಂತಹ ಕುತೂಹಲ. ವಿಚಾರಣೆ ಶುರುವಾದ ತಕ್ಷಣ ಕೂಡ ಗೊತ್ತಾಗುತ್ತೆ ಲೈವ್ ಅಪ್ಡೇಟ್ಸ್ ಏನೇನಿದೆ ಅಂತ.